ಬಿಗ್ ಬಾಸ್ ಗ್ರ್ಯಾಂಡ್ ಫಿನಾಲೆ ಮುಗಿದ ನಂತರ ಗಿಲ್ಲಿರವರು ವಿನ್ ಆಗ್ತಾರೆ. ಎಲ್ಲರೂ ಕೂಡ ಆಚೆ ಹೋಗ್ತಾ ಇರೋ ಸಂದರ್ಭದಲ್ಲಿ ಅಶ್ವಿನಿರವರು ಕಾರಲ್ಲಿ ಕೂತ್ಕೊಂಡು ಅಳ್ತಾ ಕಣ್ಣೀರಿಡ್ತಾ ಹೋಗ್ತಾ ಇರ್ತಾರೆ. ಅಲ್ಲಿ ಯಾವುದೇ ಪ್ರತಿಕ್ರಿಯೆಯನ್ನ ಮೀಡಿಯಾ ಮುಂದೆ ಕೊಡಲ್ಲ. ನಂತರ ಅವರು ಬೆಳಗ್ಗೆ 4 ಗಂಟೆಗೆ ಅವರ ಒಂದು ರಿಯಾಕ್ಷನ್ ಅನ್ನ ಕೊಡ್ತಾರೆ. ನಂತರ ನಮ್ಮ ಮಾವನ ಮಗ ಅತ್ತೆ ಮಗ ಗೆದ್ದಿದ್ದಾನೆ, ಖುಷಿ ಆಗ್ತಾ ಇದೆ. ಎಲ್ಲರೂ ಕೂಡ ಡಿಸರ್ವಿಂಗ್ ಇದ್ರು ಟಾಪ್ 6 ಕಂಟೆಸ್ಟೆಂಟ್ಸ್. ಅದರಲ್ಲಿ ನನ್ಕಿಂತ ಹೆಚ್ಚು ಗಿಲ್ಲಿಗೆ ತುಂಬಾ ಸಪೋರ್ಟ್ ಸಿಕ್ಕಿದೆ. ಗಿಲ್ಲಿ ವಿನ್ ಆಗಿದ್ರೆ ನನಗೂ ಕೂಡ ಖುಷಿ ಆಯ್ತು ಗಿಲ್ಲಿ ಗೆದ್ದಿರೋದು. ಅವನ ಬಿಟ್ರೆ ನಾನೇ ಗೆಲ್ಬೇಕು ಅಂತ ಆಸೆ ಇತ್ತು, ಬಟ್ ಬೇರೆ ಯಾರು ಗೆದ್ದಿದ್ರು ಅದು ಡಿಸರ್ವಿಂಗ್ ಇರ್ಲಿಲ್ಲ. ಒಟ್ನಲ್ಲಿ ಗಿಲ್ಲಿ ನಮ್ಮ ಮಾವನ ಮಗ ಗೆದ್ದಿದ್ದಾನೆ, ಖುಷಿ ಆಗ್ತಾ ಇದೆ ಅಂತ ಹೇಳ್ತಾರೆ. ಬಟ್ ಆರಂಭದಲ್ಲಿ ಅವರು ಬಿಗ್ ಬಾಸ್ ಮನೆಯಿಂದ ಬಿಟ್ಟು ಹೋಗುವಾಗ ಮೀಡಿಯಾದವರು ಅವ್ರನ್ನ ಸ್ಟಾಪ್ ಮಾಡಿ ಅವರ ಒಂದು ಅನಿಸಿಕೆ ರಿಯಾಕ್ಷನ್ ಅನ್ನ ತೆಗೆದುಕೊಳ್ಳೋ ಸಂದರ್ಭದಲ್ಲಿ ಅವರು ಕಣ್ಣೀರಿಡ್ತಾ ಯಾರಿಗೂ ಪ್ರತಿಕ್ರಿಯೆ ಕೊಡದೆ ಹೋಗ್ತಾ ಇದ್ರು. ನಂತರ ಬೆಳಗ್ಗೆ ಅವರು ಒಂದು ರಿಯಾಕ್ಷನ್ ಅನ್ನ ಕೊಟ್ಟಿದ್ದಾರೆ. ಒಟ್ನಲ್ಲಿ ಅವರು ಥರ್ಡ್ ಪೊಸಿಷನ್ಗೂ ಬರಬಾರ್ದಾಗಿತ್ತು, ಅವರು ಟಾಪ್ 6 ಇಂದಾನೇ ಹೋಗ್ಬೇಕಾಗಿತ್ತು. ಅವರು ಇಲ್ಲಿ ತನಕ ಬರೋಕೆ ಅಶ್ವಿನಿರವರೇ ಡಿಸರ್ವಿಂಗ್ ಇರಲಿಲ್ಲ. ಬಟ್ ಆದ್ರೂ ಕೂಡ ಏನೋ ಆಗಿದೆ ಗುರು, ಅಷ್ಟೊಂದು ಸಪೋರ್ಟ್ ಅಂತವ್ರಿಗೆ ಸಿಗೋದು ಯಾವ ರೀತಿ ಅಂತ ನನಗೆ ತಿಳಿಲಿಲ್ಲ. ಬಟ್ ಇಲ್ಲಿ ಫೈನಲಿ ಗಿಲ್ಲಿರವರು ವಿನ್ ಆದ್ರು, ಅದೊಂದು ಮೇನ್ ಖುಷಿ ವಿಚಾರ. ಇದ್ರ ಬಗ್ಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯ ಕಮೆಂಟ್ ಮಾಡಿ. ಮುಂದಿನ ಒಂದು ವಿಡಿಯೋದಲ್ಲಿ ಯಾರ್ಯಾರಿಗೆ ಎಷ್ಟೆಷ್ಟು ವೀಕ್ಲಿ ಸಂಭಾವನೆ ಬರ್ತಾ ಇತ್ತು, ಪೇಮೆಂಟ್ ಎಷ್ಟಿತ್ತು, ಮತ್ತೆ ಬ್ರ್ಯಾಂಡ್ ಪ್ರಮೋಷನ್ ಗಳಿಂದ ಬ್ರ್ಯಾಂಡ್ ಕೊಲಾಬ್ರೇಷನ್ ಕಡೆಯಿಂದ ಎಷ್ಟೆಷ್ಟು ಅಮೌಂಟ್ ಸಿಕ್ಕಿದೆ ಅಂತ ತಿಳಿಸ್ಕೊಡ್ತೀನಿ. ಇದೇ ರೀತಿ ಹೆಚ್ಚಿನ ವಿಡಿಯೋಗಳಿಗಾಗಿ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು.